ಮೀನು ಹಿಡಿಯುವ ಬಲೆಗಳನ್ನು ಊಹಿಸಿ, ಆದರೆ ಅಂತಿಮವಾಗಿ ಒಂದು ಜಾಡಿಲ್ಲದೆ ಕಣ್ಮರೆಯಾಗುತ್ತವೆ. ಇದು ಜೈವಿಕ ವಿಘಟನೆಯ ಬಲೆಯಿಂದ ಸಾಧ್ಯ. ಫ್ಲೋಟ್ ಲೈನ್ ಬ್ಲೂಸ್ ನಿಯಮಿತ ಫ್ಲೋಟ್ ಲೈನ್ಗಳು ಜೈವಿಕ ವಿಘಟನೀಯವಾಗಿದ್ದರೂ ಸಹ ಸಮುದ್ರದ ತಳದಲ್ಲಿ ಮುಳುಗಬಹುದು ಮತ್ತು ಸಿಕ್ಕಿಬೀಳಬಹುದು. ಬಯೋಪ್ಲಾಸ್ಟಿಕ್ ಆವೃತ್ತಿಗಳು ನೀರಿನಲ್ಲಿ ಸಂಪೂರ್ಣವಾಗಿ ಕೊಳೆಯುವ ಮೂಲಕ ಇದನ್ನು ಪರಿಹರಿಸುತ್ತವೆ. ಬಯೋಪ್ಲಾಸ್ಟಿಕ್ಸ್ 101 ಈ ವಸ್ತುಗಳು ಸಸ್ಯಗಳು ಅಥವಾ ರೇಷ್ಮೆಯಂತಹ ಪ್ರೋಟೀನ್ ಮೂಲಗಳಿಂದ ಬರುತ್ತವೆ. ಅವು ಸಾಮಾನ್ಯ ಪ್ಲಾಸ್ಟಿಕ್ಗಳಂತೆ ಬಲವಾದ ಮತ್ತು ಹೊಂದಿಕೊಳ್ಳುವು, ಆದರೆ ಪರಿಸರ ಸ್ನೇಹಿ. ಅವು ನೈಸರ್ಗಿಕವಾಗಿ ಒಡೆಯುತ್ತವೆ. ಉದಾಹರಣೆಗೆ ಬಯೋಲಿನ್ ಅನ್ನು ತೆಗೆದುಕೊಳ್ಳಿ. ಈ ಫೈಬರ್ ದೀರ್ಘಕಾಲ ಉಳಿಯುತ್ತದೆ, ಆದರೆ ಸೂಕ್ಷ್ಮಜೀವಿಗಳ ಕಾರಣದಿಂದ ನೀರಿನಲ್ಲಿ ಒಡೆಯುತ್ತದೆ. ಇದು ರಹಸ್ಯ ಏಜೆಂಟ್ ಮೌನವಾಗಿ ಕಣ್ಮರೆಯಾಗುವಂತಿದೆ. ಇನ್ನೊಬ್ಬ ನಾಯಕ ಹೊರಹೊಮ್ಮುತ್ತಾನೆ, ಫೀಲ್ಡ್ ಮೈಟ್. ಇದು ಕೇವಲ 3 ತಿಂಗಳಲ್ಲಿ ಕೊಳೆಯುತ್ತದೆ. ನೀರು ಮತ್ತು ಇಂಗಾಲದ ಡೈಆಕ್ಸೈಡ್ ಅನ್ನು ಬಿಟ್ಟು ಬೇರೇನೂ ಉಳಿಯುವುದಿಲ್ಲ. ನಿಮ್ಮ ಕಾರ್ಯವನ್ನು ಸ್ವಚ್ಛಗೊಳಿಸುವ ಬಗ್ಗೆ ಮಾತನಾಡಿ. ಅಲ್ಟ್ರಾಸಾನಿಕ್ ವೆಲ್ಡಿಂಗ್ ಗೊಂದಲಮಯ ಹೋಲಿಕೆಗಳಿಗೆ ವಿದಾಯ ಹೇಳಿ. ಈ ಅದ್ಭುತ ತಂತ್ರಜ್ಞಾನವು ಸೂಜಿಗಳು ಮತ್ತು ದಾರವನ್ನು ಸಂಪೂರ್ಣವಾಗಿ ಬಿಟ್ಟುಬಿಡುವ ಮೂಲಕ ವಸ್ತುಗಳನ್ನು ಮನಬಂದಂತೆ ಬಂಧಿಸಲು ಧ್ವನಿ ತರಂಗಗಳನ್ನು ಬಳಸುತ್ತದೆ. ಆದರೆ ನಿರೀಕ್ಷಿಸಿ, ಇನ್ನೂ ಇದೆ. ಮುಂದಿನ ದೊಡ್ಡ ವಿಷಯಕ್ಕಾಗಿ ಬಕಲ್ ಅಪ್. ನ್ಯಾನೋವಸ್ತುಗಳು 1 ರಿಂದ 100 ನ್ಯಾನೋಮೀಟರ್ಗಳವರೆಗಿನ ರಚನೆಗಳನ್ನು ಹೊಂದಿರುವ ಈ ಚಿಕ್ಕ ಸೂಪರ್ ಚಾಲಿತ ಕಣಗಳು ಮೀನುಗಾರಿಕೆ ಬಲೆಗಳನ್ನು ಕ್ರಾಂತಿಗೊಳಿಸಲು ಹೊಂದಿಸಲಾಗಿದೆ. ಮೊದಲಿಗೆ ಸುಧಾರಿತ ಶಕ್ತಿ ಮತ್ತು ಬಾಳಿಕೆ. ನ್ಯಾನೋಫೈಬರ್ಗಳು ಸೂಕ್ಷ್ಮದರ್ಶಕ ಫೈಬರ್ಗಳು ಬಲೆಗಳಲ್ಲಿ ನೇಯ್ದವು ಗಮನಾರ್ಹವಾಗಿ ತಮ್ಮ ಶಕ್ತಿ ಮತ್ತು ಬಾಳಿಕೆಗಳನ್ನು ಹೆಚ್ಚಿಸುತ್ತವೆ. ಇದು ಕಠಿಣ ಪರಿಸ್ಥಿತಿಗಳನ್ನು ತಡೆದುಕೊಳ್ಳಬಲ್ಲದು. ಮುಂದೆ ಫೌಲಿಂಗ್ ವಿರೋಧಿ ಮತ್ತು ಸ್ವಯಂ ಶುಚಿಗೊಳಿಸುವ ಗುಣಲಕ್ಷಣಗಳು. ನ್ಯಾನೋ ಕೋಟಿಂಗ್ಗಳನ್ನು ಜಾಲರಿಗಳಿಗೆ ಅನ್ವಯಿಸಬಹುದು. ಪಾಚಿ ಮತ್ತು ಬಾರ್ನಾಕಲ್ಗಳಂತಹ ಅನಗತ್ಯ ಹಿಚ್ಹೈಕರ್ಗಳ ವಿರುದ್ಧ ಅಸಾಧಾರಣ ಕವಚವನ್ನು ರಚಿಸಬಹುದು. ಇದು ನಿಮ್ಮ ಬಲೆಗಳನ್ನು ಸ್ವಚ್ಛವಾಗಿ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿರಿಸುತ್ತದೆ, ನಿಮ್ಮ ಕೆಲಸವನ್ನು ಸುಲಭಗೊಳಿಸುತ್ತದೆ ಮತ್ತು ಹೆಚ್ಚು ಉತ್ಪಾದಕವಾಗಿರಿಸುತ್ತದೆ.